ಆಂಬ್ಯುಲೆನ್ಸ್ ಇದೊಂಥರ ಸಾರ್ವಜನಿಕರ ಜೀವನಾಡಿಯಾಗಿದೆ. ಆದರೆ ಇದನ್ನ ನಡೆಸ್ತಿರೋ ಜೀವಿಕೆ ಸಂಸ್ಥೆ ವಿರುದ್ಧ ಆಗಾಗ ನೌಕರರು ಅಸಮಾಧಾನವನ್ನ ಹೊರಹಾಕ್ತಲೇ ಇರ್ತಾರೆ. ಇದೀಗ ಮತ್ತೊಮ್ಮೆ ನೌಕರರು ಸಿಡಿದೆದ್ದಿದ್ದಾರೆ. ಸೌಲಭ್ಯ ನೀಡದೆ ವಿನಾಕಾರಣ ಕಿರುಕುಳ ನೀಡ್ತಿರೋ ಸಂಸ್ಥೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಷ್ಟಕ್ಕೂ ಆಗಿರೋದೇನು ಅಂತೀರಾ? ಈ ಪ್ಯಾಕೇಜ್ ನೋಡಿ. ಜೆವಿಕೆ ಸಂಸ್ಥೆ ವಿರುದ್ಧ ಮತ್ತೆ 108 ನೌಕರರ ಅಸಮಾಧಾನ. ಬೇಡಿಕೆ ಈಡೇರಿಸಲ್ಲ ಅಂದ್ರೆ ಆಗಸ್ಟ್ 1ರಿಂದ ಮುಷ್ಕರಕ್ಕೆ ಕರೆ. ಹದಿನೇಳು ವರ್ಷದಿಂದ 108 ಆಂಬ್ಯುಲೆನ್ಸ್ ಉಚಿತ ಸೇವೆ ನೀಡುತ್ತಿದೆ. ಜೆವಿಕೆ ಸಂಸ್ಥೆ ಇದರ ಉಸ್ತುವಾರಿ ವಹಿಸಿಕೊಂಡಿದ್ದು ರೋಗಿಗಳ ಜೀವನವನ್ನ ಉಳಿಸೋ ಕೆಲಸ ಮಾಡ್ತಿದೆ. ರೋಗಿಗಳ ಹಿತ ಕಾಪಾಡೋ ಈ ಸಂಸ್ಥೆ 108 ಆಂಬ್ಯುಲೆನ್ಸ್ ನಲ್ಲಿ ಸೇವೆ ಮಾಡ್ತಿರೋ ನೌಕರರನ್ನ ಮರ್ತೇ ಬಿಟ್ಟಿದೆ ಅನ್ನುವಂತಹ ಆರೋಪ ಕೇಳ್ಬರ್ತಿದೆ. ಮೂಲ ಸೌಕರ್ಯ ನೀಡದೆ 12 ಗಂಟೆ ಬದಲು 8 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಿದ್ಯಂತೆ. ಕೆಲಸದ ಅವಧಿ ಕಡಿಮೆಯಾದ್ರೆ ವೇತನ ಕಡಿಮೆ ಮಾಡೋ ಬಗ್ಗೆ ಜೀವಿಕೆ ಹೇಳ್ತಿದೆ. ಅಷ್ಟೇ ಅಲ್ಲದೆ ಹೊರಗುತ್ತಿಗೆ ಆಧಾರದ ಮೇಲೆ ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳೋಕೆ ಹೊರಟಿರೋದು ಸರಿಯಲ್ಲ ಅಂತ 108 ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. ಅನೇಕ ವರ್ಷಗಳಿಂದಲೂ ಸಹ ಶೋಷಣೆ, ವೇತನದಲ್ಲಿ ತಾರತಮ್ಯ, ನಮಗೆ ಮೂಲಭೂತ ಸೌಕರ್ಯ ಇಲ್ಲ, ಈ ತರದವು ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾನೆ ಬಂದಿದ್ವಿ. ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಈ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದನ್ನು ಹಿಂಪಡೆದು ಸರ್ಕಾರನೇ ನೇರವಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಆದೇಶನ ಜಿಯೋ ಪಾಸ್ ಮಾಡ್ತಾರೆ. ನಾವು ಸಹ ನಮ್ಮ ಎಲ್ಲ ಸಿಬ್ಬಂದಿಗಳು ಪರವಾಗಿ ಸಂಘಟನೆ ವತಿಯಿಂದ ನಾವು ಬಹಳ ಸಂತೋಷವಾಗಿದ್ವಿ. ಆದರೆ ತದನಂತರ ಕೆಲವು ನೋಟಿಫಿಕೇಶನ್ ಹೊರಡಿಸ್ತಾರೆ, ಎಲ್ಲ ಜಿಲ್ಲಾವಾರು ಹೊರಗುತ್ತಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಮತ್ತೊಂದು ನಿರ್ಧಾರ ತಗೊಳ್ಳುತ್ತೆ. ಜನರ ಜೀವ ಕಾಪಾಡೋ ನಮ್ಮ ಕೆಲಸಕ್ಕೆ ಬೆಲೆ ಕೊಡುವ ಕೆಲಸ ಆಗ್ತಿಲ್ಲ. ಹೊಸ ನೇಮಕಾತಿ ಹೆಸರಲ್ಲಿ ಹಾಲಿ ಕೆಲಸ ಮಾಡ್ತಿರೋರ ಬದುಕು ಕಸಿದ್ಕೊಳ್ಳೋಕೆ ಕೆಲಸ ಆಗ್ತಿದೆ ಅನ್ನೋದು ನೌಕರರ ಆರೋಪ. ರಾಜ್ಯದಲ್ಲಿ 3500 ಸಿಬ್ಬಂದಿ ಕೆಲಸ ಮಾಡ್ತಿದ್ದು ಜೆವಿಕೆ ಸಂಸ್ಥೆ 712 ಆಂಬ್ಯುಲೆನ್ಸ್ ಕಾರ್ಯಾಚರಣೆ ಮಾಡ್ತಿದೆ. ಸರ್ಕಾರ ಕಾರ್ಮಿಕ ಕಾಯ್ದೆ ನೆಪ ಹೇಳಿ 8 ಗಂಟೆ ದುಡಿಸ್ಕೊಳ್ಳೋಕೆ ಮುಂದಾಗಿರುವುದು ಸರಿಯಲ್ಲ. ನಮ್ಮನ್ನ 12 ಗಂಟೆ ದುಡಿಸ್ಕೊಳ್ಳಿ, ಇಲ್ಲಾಂದ್ರೆ ಹಿಂದೆ ಇದ್ದ ವೇತನವನ್ನೇ ನೀಡಿ ಅಂತ ಮನವಿ ಮಾಡ್ತಿದ್ದಾರೆ. ಒಂದ್ ವೇಳೆ ನಮ್ಮ ಬೇಡಿಕೆ ಈಡೇರ್ಲಿಲ್ಲ ಅಂದ್ರೆ ಆಗಸ್ಟ್ 1ರಿಂದ ಮುಷ್ಕರ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಆಗಸ್ಟ್ 1ರಿಂದ ನಮಗೆ ವಾಹನ ಸೌಕರ್ಯ ಮತ್ತು ಮೂಲಭೂತ ಸೌಕರ್ಯ ಅಂದ್ರೆ ನಾವು ಇರ್ತಕ್ಕಂಥ ಜಾಗದಲ್ಲಿ ಲೊಕೇಶನ್ಸ್ ಗಳಾಗಿರ್ಬೋದು, ಅಲ್ಲಿ ನೀರಿನ ಸೌಕರ್ಯ ಆಗಿರ್ಬೋದು, ಈ ತರದ ಒಂದು ಸೌಕರ್ಯ ಪಡೆದೇ ಇದ್ದ ಪಕ್ಷದಲ್ಲಿ ಆಗಸ್ಟ್ 1ರಿಂದ ರಾಜ್ಯಾದ್ಯಂತ ನಾವು ಯಾರು ಕೆಲಸ ಮಾಡಕ್ಕಾಗಲ್ಲ, ನಾವು ಆಂಬ್ಯುಲೆನ್ಸ್ ಅನ್ನ ಸ್ಥಗಿತ ಮಾಡಕ್ಕಾಗುತ್ತೆ ಅಂತಂದು ಈಗಾಗಲೇ ಮನವಿನೂ ಸಹ ಕೊಟ್ಟಿದ್ವಿ. ಈ ಮನವಿ ಕೊಡೋದಕ್ಕೆ ಮುಂಚೆನೂ ಸಹ ಸಾಕಷ್ಟು ಅವರಿಗೆ ಮೌಖಿಕವಾಗಿ ಸಹ ಮನವಿ ಮಾಡಿದ್ದೀವಿ. ಈಗ 2 ತಿಂಗಳಿಂದನೂ ನಮಗೆ ವೆಹಿಕಲ್ ಫೆಸಿಲಿಟೀಸ್ ಕೊಡ್ರಿ, ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ಇದರಲ್ಲಿ 30% ಸಿಬ್ಬಂದಿಗಳು ಸಹ ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಅವರು ರಾತ್ರಿ 10 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ, ಗ್ರಾಮಾಂತರ ಪ್ರದೇಶದಿಂದ ಕೆಲಸಕ್ಕೆ ಬಂದಿರ್ತಾರೆ. 108 ಆಂಬ್ಯುಲೆನ್ಸ್ಗಳನ್ನ ಜೆವಿಕೆ ಬದಲು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡೋಕೆ ತೀರ್ಮಾನಿಸಿದೆ. ಹೀಗಾಗಿ ಜೆವಿಕೆ ಸಂಸ್ಥೆಯಿಂದ ನೇಮಕಾತಿ ಮಾಡಿಕೊಳ್ಳೋ ಬದಲು ಸರ್ಕಾರವೇ ನೇಮಕಾತಿ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನ ಈಡೇರಿಸಲಿ ಅಂತ ನೌಕರರು ಒತ್ತಾಯಿಸುತ್ತಿದ್ದಾರೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.